श्रीराम समर्थ. शुकासारिखे पूर्ण वैराग्य ज्याचे, वसिष्ठा परिज्ञान योगेश्वराचे, कवी वाल्मिका सारिखा मान्य ऐसा, नमस्कार माझा सद्गुरू श्री रामदास. विदेहापरी चालवणी प्रपंच, मुमुक्षु जनालागी अध्यात्म चर्चा, करोनी बहुलोक जे मेळवीती, नमस्कार त्या ब्रह्मचैतन्य. बोलो राजा राम राम, बोलो सीता राम राम, 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 बोलो राजा राम राम, बोलो सीता राम राम. ಇವತ್ತು ಕುರ್ಚಿ ತಗೊಂಡ್ಬರೋದು. बोलो राजा राम राम, बोलो सीता राम राम, ಅಕಸ್ಮಾತ್ ಮನೆಗೆ ಹೋದ ಕೂಡಲೇ ಕೇಳಿದ್ರೆ ನೀವು ಅಲ್ಲಿ ಏನು ಕೇಳಿದ್ರಿ ಅಂದ್ರೆ ನಿಮ್ಗೆ ಹೇಳಲಿಕ್ಕೆ ಬರಬೇಕು. बोलो राजा राम राम, बोलो सीता राम राम, बोलो राजा राम राम, बोलो सीता राम राम, बोलो राजा राम राम, बोलो सीता राम राम, बोलो राजा राम राम, बोलो सीता राम राम. ಜಾನಕಿ ಜೀವನ ಇದ್ರ ಹೊರತು ಹೇಳಿದ್ದೆಲ್ಲ ಮರ್ತರೂ ನಡೀತದೆ. ಇದು ಒಂದು ನೆನಪಿನಾಗ ಇಟ್ಕೊಂಡು ಮನೆಗೆ ಹೋಗಿ ಏನು ಕೇಳಿದ್ರಿ ಅಲ್ಲೇ ಬೋಲೋ ರಾಜ ರಾಮ ರಾಮ, ಬೋಲೋ ಸೀತಾರಾಮ, ಇಷ್ಟ ನಾವು ಕೇಳಿದ್ರಿ ಅಂದ್ರೆ ವಾ ಖರೇ ಕೇಳಿದ್ರಿ ಅಂತ. ಉಳಿದದ್ದೆಲ್ಲ ಏನು ಹಂಗೆ ನಡೀತದೆ. ನಿನ್ನೆ ಜ್ಞಾನೇಶ್ವರಿ ಒಳಗೆ ಒಂದು ಓವಿ ಬರದೆ, ಕೇಳುವುದನ್ನು ದೂರ ಸರಿಸಿ ಅದನ್ನು ಕೇಳಬೇಕು, ನೋಡುವುದನ್ನು ಅಲ್ಲಗಳೆದು ಅದನ್ನು ನೋಡಬೇಕು, ಚಿಂತಿಸುವುದನ್ನು ಅಲ್ಲಗಳೆದು ಅದನ್ನು ಚಿಂತಿಸಬೇಕು. ನೋಡ್ರಿ, ಇವೇನು ನಾವು ಏನು ಕೇಳುವುದು, ಹೇಳುವುದು, ಮಾತಾಡೋದು, ವ್ಯವಹಾರ, ಪ್ರಪಂಚ, ಮನಿ, ಮಾರು, ದುಡ್ಡು, ಹೋತು ಬಂತು, ಶ್ರೀಮಂತಿಕೆ, ಬಡತನ, ಪ್ರತಿಷ್ಠೆ, ಮಾನ, ಮರ್ಯಾದೆ, ಅಪಮಾನ, ಇವು ಯಾವೂ ಖರೆ ಅಲ್ಲ. ಇದರ ಆಧಾರ ಮೇಲೆ ನಾವೇನಾದರೂ ನಮ್ಮನ್ನು ನಾವು ಏನೋ 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 ಅಂತ ತಿಳ್ಕೊಂಡಿದ್ರೆ ನಮ್ಮಂಥ ಅಜ್ಞಾನಿಗಳು ಯಾರೂ ಅಲ್ಲ. ಯದೇಕಂ ವಿಜ್ಞಾತ್ವಾ ಸರ್ವಂ ವಿಜ್ಞಾತಂ ಭವತಿ ತಚ್ಛೃಣು. ಏನು ಕೇಳಬೇಕ್ರಿ ನಾವು ಅಂದ್ರೆ, ಯಾವುದು ಒಂದನ್ನು ತಿಳ್ಕೊಂಡ ಬಳಕ ಇನ್ನೊಂದು ಏನೂ ತಿಳ್ಕೊಳ್ಳುವಂಥ ದುಡಿಯೋದಿಲ್ಲೋ ಅದನ್ನು ಕೇಳಬೇಕು. ಯಾವುದು ಒಂದನ್ನು ಪಡ್ಕೊಂಡ ಬಳಕ ಇನ್ನೊಂದೇನು ಪಡ್ಕೊಳ್ಳುವಂಥ ದುಡಿಯೋದಿಲ್ಲೋ ಅದನ್ನು ಪಡ್ಕೊ. ಮನುಷ್ಯ ಜನ್ಮ ಕೇವಲ ಅಷ್ಟಕ್ಕಾಗಿ ಅದು. ಉಳಿದದ್ದು ಯಾವ ಉಪದ್ವ್ಯಾಪಕ್ಕೂ ಮನುಷ್ಯ ಜನ್ಮದಲ್ಲಿ ಮಹತ್ವ ಇಲ್ಲ.
ನೀವೇನು ಜಗತ್ ಪ್ರಸಿದ್ಧ ಆಗವಲ್ರಿ, ಪ್ರಚಂಡ ದೊಡ್ಡ ಏನಾಗ್ಬೋದು ಪ್ರತಿಷ್ಠಿತ ಮನುಷ್ಯ ಆದರೂ ಯಾವುದನ್ನು ಕೇಳಬೇಕು ಅದನ್ನು ಕೇಳಿಲ್ಲ ತಿಳ್ಕೊಂಡಿಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ. ಯಾರ ದೃಷ್ಟಿಯಿಂದ ಇಲ್ಲಿ ಕೂತಾರ ನೋಡ್ರಿ, ಇವ್ರ ದೃಷ್ಟಿಯಿಂದ, ನನ್ನ ದೃಷ್ಟಿಯಿಂದ ಹೇಳ್ತಿರ್ತೀವಿ. ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಸತ್ಪುರುಷರ ದೃಷ್ಟಿಯಿಂದ ನಮ್ಮ ಕಿಮ್ಮತ್ತೇನದ ತಿಳ್ಕೊಳ್ಳಿಕ್ಕೆ ಬರಬೇಕು. ಅವ್ರ ದೃಷ್ಟಿಯಿಂದ ದುಡ್ಡಿಗೆ ಕಿಮ್ಮತ್ತದ, ಛೇ, ದುಡ್ಡಿನ ಕಿಮ್ಮತ್ತೊಮ್ಮೆ ಹೇಳ್ಯಾರ ಅವರು. ಲಕ್ಕುಂಡಿಯಲ್ಲಿ ಯೋಗಿರಾಜ್ ಮಹಾರಾಜರಂತ ಆಗಿರೋದು ಗೊತ್ತದೆ ಅಲ್ಲ, ಹನುಮಂತರಾವ್ ಕುಲಕರ್ಣಿ ಅಂತ. ಅವರೊಬ್ಬರು ಶಿಷ್ಯರಿದ್ದರು, ವೈದ್ಯ ಕಾಸೇಗಾಂವ್ಕರ್ ಅಂತ. ಆ ಕಾಸೇಗಾಂವ್ಗೆ ಹೋಗಿದ್ದೀವಿ ನಾವು. ಆ ದೊಡ್ಡ ವೈದ್ಯರಿ ಅವರು. ಅವ್ರ ಮನೆ ಹೆಸರು ಧನ್ವಂತರಿ ಅಂತ. ದೊಡ್ಡ ವಾಡಿದಂಥ ಮನೆ ಅದು. ಪುಣೆಯಿಂದ ಬರೋ ಮುಂದೆ ಕಾಸೇಗಾಂವ್ಗೆ ಹೋಗಿ ಅವರು ಯೋಗಿರಾಜ್ ಮಹಾರಾಜರ ಶಿಷ್ಯರಾಗಿದ್ದರು. ಗುರುದೇವ್ ರಾನಡೆ ಅವ್ರದ್ದು ಒಂದು ಪುಸ್ತಕ ಅದ, ಪಾಥ್ವೇ ಟು ಗಾಡ್ ಇನ್ ಕನ್ನಡ ಲಿಟ್ರೇಚರ್, ಪಾಥ್ವೇ ಟು ಗಾಡ್ ಇನ್ ಮರಾಠಿ ಲಿಟ್ರೇಚರ್, ಪಾಥ್ವೇ ಟು ಗಾಡ್ ಇನ್ ಹಿಂದಿ ಲಿಟ್ರೇಚರ್. 3 ಪುಸ್ತಕವು. ಆ ಪಾಥ್ವೇ ಟು ಗಾಡ್ ಇನ್ ಕನ್ನಡ ಲಿಟ್ರೇಚರ್ ಒಳಗೆ ಅವ್ರು ಬರೀತಾರೆ ಏನು ಅಂದರೆ, ಆ ಯೋಗಿರಾಜ್ ಮಹಾರಾಜರ ಕಾಲದಲ್ಲಿ ಅಂಥ ಯೋಗಿ ಭಾರತದಲ್ಲೇ ಇದ್ದಿಲ್ಲ ಅಂತ ಅವ್ರು ಇಬ್ಬರ ಹೆಸರು ಬರೆದಾರೆ. ಒಬ್ಬರು ಯೋಗಿರಾಜ್ ಮಹಾರಾಜರು, ಇನ್ನೊಬ್ಬರು ಮಹಿಪತಿ ದಾಸ್. ನೀವು ಹೇಳಿ ಆಶ್ಚರ್ಯ ಅನ್ನಿಸ್ಬೋದು, ಅವರು ಪದ್ಮಾಸನ ಹಾಕಿ ಯೋಗ ಸಾಧನೆಯಲ್ಲಿ ಕೂತರು ಅಂದ್ರೆ 3 ಫೂಟ್ ಹಿಂಗೆ ಮ್ಯಾಲೆ ಕೇಳ್ತಾರೆ. ಅವ್ರ ಚರಿತ್ರೆ ಓದಿನ ನಾನು, ಅವ್ರ ಚರಿತ್ರೆ ಪ್ರಸ್ತಾವನೆಯೂ ಬರೆದಿಲ್ಲ. ಏನಾದ್ರೆ ಒಂದು ಇಂಥದ್ದು ಇರಬೇಕ್ರಿ ನಮ್ಮಲ್ಲಿ. ನಮ್ಮೊಳಗೆ ಏನು ತುಂಬೇದ ಮತ್ತು ಏನು ತುಂಬ್ಕೊಳ್ಳಿಕ್ಕೆ ದಡಪಡಿಸ್ಲಿಕ್ಕೆ ಹತ್ತೀವೋ ಅದೆಲ್ಲ ಪ್ರಪಂಚದ ಕಸ ರೀ. ಅದು ಇಟ್ಕೊಂಡು ಕೂಡ್ರಿ, ನಮಗೇನು ಏನದ, ನಾವು ಏನು ಬಾಯಿಲೆ ಬಿಡ್ತೀವಿ ಮಾತಾಡ್ತೀವಿ ಅದು, ಏನು ಕಿವಿಲೆ ಕೇಳ್ತೀವಿ ಅದು, ಏನು ಕಣ್ಣಿಲೆ ನೋಡ್ತೀವಿ ಅದು, ಏನು ನಾಲಿಗೆಲೆ ತಿಂತೀವಿ ಅದು, ಏನು ವಿಚಾರ ಮಾಡ್ತೀವಿ ಅದು, ಏನು ಸಂಕಲ್ಪ ಮಾಡ್ತೀವಿ ಅದು, ಏನು ನಿಶ್ಚಯ ಮಾಡ್ತೀವಿ ಅದೆಲ್ಲ ಪ್ರಪಂಚದ ಕಸ. ಅದೆಲ್ಲ ಎಲ್ಲಿ ತುಂಬ್ಯದ? ತಲೆಯಾಗ ತುಂಬ್ಯದ. ಅರೆ ಕಸ ಹೆಂಗೆ ತುಂಬ್ಯದ್ರಿ ತಲೆಯಾಗ? ಥಿಂಗ್ಸ್ ಆರ್ ನಥಿಂಗ್ ಬಟ್ ಥಾಟ್ಸ್. ಅದು ಆ ಕಸ ವಿಚಾರಗಳ ರೂಪದಲ್ಲಿ ತುಂಬ್ಯದ ನಮ್ಮ ತಲೆಯಾಗ. ಆ ಕಸದ ವಿಚಾರ ಇರೋವರೆಗೂ ಭಗವಂತನ ಅನುಭವ ಅನ್ನುವಂಥದ್ದು ಈ ದೇಶದಾಗೇನು ವಿಷಯ ಅಲ್ಲ, ಇನ್ನೊಂದು ಯಾವುದೋ ದೇಶದ ವಿಷಯ ತಿಳ್ಕೊಳ್ತ. ನಮ್ಗೆ ಅರ್ಥನೇ ಆಗ್ಬಿಡ್ತು. ಏನು ಮಾಡ್ತು, ನಾನು ಹಿಡ್ಕೊಂಡು ಹೇಳಿಕತ್ತೀನ, ಬುದ್ಧಿಯಾಗಿ ವಿಚಾರ ಮಾಡಿ ನೋಡಿ ಛೇ ಏನಪ್ಪ ನಾವು ಇದ್ರೊಳಗೆ ಎಷ್ಟು ಬುದುಮುರ್ಗಿ ಹಾಕಿದ್ರು. ಹೆಂಗೆ ರೇಷ್ಮೆ ಹುಳ ಅದ್ರೊಳಗೆ ಸಿಕ್ಕು ಎಷ್ಟು ಅದು ದಡಪಡಿಸ್ಕೊತಾ ಇದ್ರು ಅದು ಇದ್ರೊಳಗೆ ಇರ್ತದೆ. ಅದರದ್ದೇನು ಗೂಡು ಮಾಡಿರ್ತಾರೆ ಅದರೊಳಗೆ. ಹಂಗಾಗಿದ್ದು ನಮ್ಮ ಪರಿಸ್ಥಿತಿ. ಯೋಗಿರಾಜ್ ಮಹಾರಾಜರು ಭಾಳ ಸಣ್ಣವರಿದ್ದಾಗಿಂದಲೂ ಗಗನಾಚಾರ್ಯರು ಅಂತಿದ್ರು. ಅವ್ರಿಗೆ ಯೋಗ ಹೇಳ್ತಿದ್ರು. BSc ಆಗಿದ್ರು ಆಗಿನ ಕಾಲಕ್ಕೆ. ಪ್ರಾಪಂಚಿಕ ಪರಿಸ್ಥಿತಿ ಭಾಳ ಕಠಿಣ ಇತ್ತು ಅವರು. ಸ್ವಲ್ಪ ದಿವಸ ಧಾರವಾಡದಾಗಿದ್ದು ಕಲಿತು. ಅವಾಗೂ ಭಾಳ ಕಠಿಣ ಪರಿಸ್ಥಿತಿ. ಅವ್ರ ದೊಡ್ಡಪ್ಪ ಅವ್ರಿಗೆ ದುಡ್ಡು ಕೊಡ್ತಿದ್ರು.
ಅಪ್ಪ ನೌಕರಿ ರಾಜೀನಾಮೆ ಕೊಟ್ಟಿದ್ದು. ಆದರೂ ಹಠ ರೀ ಇವ್ರದ್ದು. ನಮಗೆ ಜಿದ್ದಿಲ್ಲ, ನಮಗೆ ಹಠ ಇಲ್ಲ. ನಮಗೆ ಭಗವಂತನ ಒಂದು ಏನಾದರೂ ಚೂರ್ಚಾರ ಜುಳುಕ್ ತಾಗಬೇಕು ಅಂದ್ರೆ 3 ವಿಷಯದಲ್ಲಿ ಭಯಂಕರ ಹಠ ಬೇಕು. ಮೊದಲೇದೇನು ಅಂದ್ರೆ ನಿಷ್ಠಾ ಬೇಕು. ನನಗೆ ಇವತ್ತು ಮುಂಜಾನೆ ಸಹಜ ಅನ್ನಿಸ್ಲಿಕ್ಕೆ ಹತ್ತಿತ್ತು, ಮಹಾರಾಜರಂಥ ಮಹಾರಾಜರು ಹೇಳ್ಯಾರಲ್ಲ, ಜ್ಞಾನೇಶ್ವರ ಮಹಾರಾಜರು ಹೇಳ್ಯಾರಲ್ಲ, ನಾಮಸ್ಮರಣೆ ಮಾಡ್ರಪ್ಪ ಸಮಾಧಾನ ಆಗ್ತದೆ. ಖರೆ ನಮಗೆ ಏನು ಅನ್ನಿಸ್ಬೇಕಂದ್ರೆ ಆಯುಷ್ಯದೊಳಗೆ ಹಾಕಬೇಕು ಅಂತ. ಇದು ಒಂದನ್ನು ಬಿಟ್ಟರೆ ಮಹಾರಾಜರು ಒಂದು ಕಡೆ ಹೇಳಿದರು, ಅವ್ರ ಶಬ್ದ ಏಕ್ ನಾಮ್ ಸೋಡೋನ್ ಬಾಕಿ ಸಗಳೆ ವಿಷಯ ಆಗಿ. ಆಮೇಲೆ ಪುಣೆದಲ್ಲಿ BSc ಆದರು. ಆಮೇಲೆ ಅವರು ಪಾರ್ನೇರ್ ಅಂತ ಮಹಾರಾಷ್ಟ್ರದಲ್ಲಿ ಊಡಿದ್ರು, ಅಲ್ಲಿ ಪ್ಲೇಗ್ ಮಾಮಲೆದಾರ. ಅದು ಅವ್ರ ಯೋಗ ಸಾಧನೆ ನಡೆದೈತು. ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ, ಸತ್ಪುರುಷ ದೃಷ್ಟಿಯಿಂದ ಈ ಪ್ರಪಂಚದ ಕಿಮ್ಮತ್ತೇನದ ಅನ್ನೋದನ್ನ ಹೇಳ್ಬೇಕಾಯ್ತು. ಯಾವ ಪ್ರಪಂಚವನ್ನು ನಾವು ತಲೆ ಮೇಲೆ ಇಟ್ಕೊಂಡು ಅಗದಿ ಪರಾಕ್ರಮದಿಂದ ಪುರುಷಾರ್ಥದ ಭಾವನೆಯಿಂದ ಕುಣಿದಾಡ್ತೀವೋ, ಆ ಪ್ರಪಂಚದ ಕಿಮ್ಮತ್ತರೇ ಏನದ ಸತ್ಪುರುಷ. ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಆಮೇಲೆ ಅವರು ಬಹಳ ದೊಡ್ಡ ಯೋಗಿ ಆದರು. 8 ತಾಸು ಯೋಗ ಸಾಧನೆಯಲ್ಲಿರ್ತಾರೆ. ಅವ್ರ ಸಲುವಾಗಿ ಅಲ್ಲಿ ಅರ್ಥಾತ್ ಪಾರ್ನೇರದಲ್ಲಿ ಒಂದು ಸಾಣದೊಂದು ಯೋಗ ಸಾಧನೆಗಾಗಿಯೇ ಒಂದು ಕಟ್ಟಿಕೊಟ್ಟಿದ್ದರು. ಆ ಸಣ್ಣ ಖೋಲೆ ಕೂತು ಯೋಗಾಭ್ಯಾಸ. ಅವ್ರ ಶಿಷ್ಯರು ಯಾರು ಅಂದರೆ ವೈದ್ಯ ಕಾಸೇಗಾಂವ್ಕರ್. ಕಾಸೇಗಾಂವ್ಕರರು ಮಹಾರಾಜರನ್ನ ಅನುಗ್ರಹ ತಗೊಂಡು 13 ಕೋಟಿ ಜಪ ಮಾಡಿದ್ರಿ ವೈದ್ಯಕೀಯ ವೃತ್ತಿ ಮಾಡಿಕೋತ. ಮಹಾರಾಜರು ಒಂದು ಕಡೆ ಹೇಳಿದರು, ಪ್ರಪಂಚ ಮತ್ತು ಪರಮಾರ್ಥ ಇವು ಹೆಂಗವ ಅಂದ್ರೆ ಜೋಡ್ ದಂಧ ಇದ್ದಂಗೆ. ಒಂದು ಮುಖ್ಯ ವ್ಯವಸಾಯ ಇರ್ತದ್ರೆ ಸೈಡ್ ಬೈ ಸೈಡ್ ಇನ್ನೊಂದು ನಾವು ಮಾಡ್ತಿರ್ತಾರೆ ನೋಡ್ರಿ, ಸೈಡ್ ಬಿಸ್ನೆಸ್. ಇವು ಎರಡೂದ್ರೊಳಗೆ ಯಾವುದು ಮುಖ್ಯ ವ್ಯವಸಾಯ, ಯಾವುದು ಸೈಡ್ ಬಿಸ್ನೆಸ್? ಧೈರ್ಯ ಆದ ಅಂದರೆ ನಮ್ಮ ಕೈ ಎತ್ತಿ ಹೇಳಲಿಕ್ಕೆ ಪರಮಾರ್ಥನ ನಾನು ಮುಖ್ಯ ವ್ಯವಸಾಯ, ಪ್ರಪಂಚ ಸೈಡ್ ಬಿಸ್ನೆಸ್ಸು ಅನ್ನೋ ಧೈರ್ಯ ಅದ. ಇದ್ರೂ ಅಡ್ಡಿ ಇಲ್ಲರಿ, ಪರಮಾರ್ಥ ಸೈಡ್ ಬಿಸ್ನೆಸ್ ಇದ್ದು ಪ್ರಪಂಚ ಮುಖ್ಯ ವ್ಯವಸಾಯ ಇದ್ದರೂ ಅಡ್ಡಿ ಇಲ್ಲ, ಎಷ್ಟೋ ಹಿತ ರೀ. ನಮ್ಮ ಪರಿಸ್ಥಿತಿ ಏನದ ಅಂದ್ರೆ ಸೀಸನಲ್ ಬಿಸ್ನೆಸ್ ರೀ. ಹೋದ ವರ್ಷ ಪುಣ್ಯತಿಥಿಗೆ ಬಂದಿದ್ದೀವಿ ರೀ, ಆಮೇಲೆ ನಾವು ಬರ್ಲಿಕ್ಕಾಗ್ರಿ, ಇರೋ ಸಲ ಬಂದೀವಿ, ಒಂದು ದಿವಸ ಇದ್ದು ಹೋಗಿಬಿಡ್ತೀವಿ. ಶಬಾಷ್. ಮಾವಿನ ಹಣ್ಣಿನ ಸುಗ್ಗಿಯಾಗ ಮಾವಿನ ಹಣ್ಣು ಮಾರೋದು, ಬಾರಿ ಹಣ್ಣಿನ ಸುಗ್ಗಿಯಾಗ ಬಾರಿ ಹಣ್ಣು ಮಾರೋದು. ಏನು ಮಾಡ್ತೀನಿ ನಾನು, ಬೇರೆ ಏನು ಹೇಳಿ ನಾನು. ಆಯುಷ್ಯ ತುಂಬ ಇದು ದಂಧೆ ಮಾಡ್ಕೋತ ಬಂದೀವಿ, ಮತ್ತು ನಮ್ಮ ದಂಧೆ ಬಿಟ್ಟು ಬೇರೆ ಏನು ಹೇಳಿ ನಾನು. ಮಹಾರಾಜರು ಎಷ್ಟು ಚಂದ ಎಷ್ಟರಿ ಹೇಳ್ಯಾರ್ರಿ ಮಹಾರಾಜರು. ನಾ ಎಷ್ಟು ಕಳ್ಕಳಿಂದ ಒಂದು ಸಲ ನೀವು ಮಹಾರಾಜ ಚರಿತ್ರೆ ಓದ್ರಿ, ಒಂದು ಸಲ ಅವ್ರ ಪ್ರವಚನ ಓದ್ರಿ, ಅದ್ರ ಮ್ಯಾಲೆ ಏನೂ ಓದಬೇಡ್ರಿ. ಪ್ರಪಂಚದೊಳಗೆ ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್, ಒಂದು ಆಧ್ಯಾತ್ಮಿಕ ಜೀವನದ ವಿಶ್ವಕೋಶ. ಅರ್ಥಾತ್ ಪ್ರಾಕ್ಟಿಕಲಿ ಅದು ಹೆಂಗಿರ್ತಾನೋ ನೋಡ್ಬೇಕಾದ್ರೆ ಚರಿತ್ರೆ ಓದ್ರಿ, ಥೆರಾಟಿಕಲಿ ಏನಿರ್ತಾರೆ ನೋಡ್ಬೇಕಾದ್ರೆ ಪ್ರವಚನ. ನಮ್ಮ ಭಾರತೀಯ ಋಷಿಮುನಿಗಳ ಸಾಧು ಅರ್ಥಾತ್ ಏನು ವಶಿಷ್ಠ, ವಾಮದೇವ, ಯಾಜ್ಞವಲ್ಕ್ಯ, ಭರದ್ವಾಜ, ಗೌತಮ, ಅತ್ರಿ ಅಂತ ತಿಳ್ಕೊಂಡು ನಾವು ಹೇಳ್ತಿರ್ತೀವಿ, ಅವರ ಪಂಕ್ತಿಯಲ್ಲಿ ಕೂಡ ಯೋಗ್ಯತಾ ಇರ್ತಕ್ಕಂಥ ಮನುಷ್ಯರು. ಬೆಲ್ಸರ್ ಅವರು ಹೇಳಿದರು, ನಮ್ಗೆ ಕಡೆ ತನಕ ಅರ್ಥ ಆಗಲಿಲ್ಲ. महाराज तम बायले एक ब्रह्मानंदच तेवढा मला ओळखू शकला. ब्रह्मानंद ಒಬ್ಬರನ್ನ ನಾನು ತಿಳ್ಕೊಂಡ್ರು. ಯಾರು ನನ್ನ ನಿಂದ ಮಾಡಿದ್ರೋ ಅವ್ರು ನಾನು ತಿಳ್ಕೊಳ್ಳಿಲ್ಲ, ಯಾರು ನನ್ನ ಸ್ತುತಿ ಮಾಡಿದ್ರೋ ಅವ್ರು ಅದಕ್ಕಿಂತಲೂ ತಿಳ್ಕೊಳ್ಳಿ.
ನಿಂದಾಸ್ತುತಿಗೆ ವಿಷಯ ಆಗುವಂಥ ವಸ್ತುನ ಅಲ್ಲ ಅಲ್ವಾ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವೈದ್ಯ ಕಾಸೇಗಾಂವ್ಕರರು ಲಕ್ಕುಂಡಿ ಬಂದಿದ್ದು. ಆವಾಗ ಅರ್ಥಾತ್ ಈ ಯೋಗಿರಾಜ ಮಹಾರಾಜರ ಶಿಷ್ಯರ ರೀ. ಇವ್ರ ಮಾಮನ ಸೋದರ ಮಾವನ ಮನೆ ಊರು ಯಾವರು ಅಂದ್ರೆ ನರೇಗಲ್. ಹೌದಲ್ರಿ? ನರೇಗಲ್ಲಿನಲ್ಲಿ ಅವ್ರ ಮಾಮನ ಮನೆಯಾಗಿದ್ದಾಗ ವೈದ್ಯ ಕಾಸೇಗಾಂವ್ಕರ್ ಅಲ್ಲ ಲಕ್ಕುಂಡಿ ಯೋಗಿರಾಜ್ ಮಹಾರಾಜರು 7 ವರ್ಷದವ್ರಿದ್ದು. ಆವಾಗ ಮಹಾರಾಜರು ಗಡ್ಡ ಜಟ ಇದ್ದು ರೀ. ಆವಾಗ ಸಂಚಾರ ಮಾಡ್ಕೋತ ಬಂದಾಗ ಇವ್ರು ನೋಡಿದ್ರು. ನೋಡಿ ಏನಂದ್ರು, ಮನೆಗೆ ಹೋಗಿ ಒಂದು ಕಾಯಿ ತಗೊಂಬ ಅಂತ. ಅರ್ಥ ಆಗ್ತದೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್. ಸಮಾನಶೀಲೇಶು ವ್ಯಸನೇಶು ಸಖ್ಯಂ. ಇಬ್ಬರು ಒಂದ ಶೀಲ ಅಂದರೆ ನಡತೆ, ಒಂದ ಬಿಸ್ನೆಸ್ಸು, ಒಂದ ವ್ಯವಹಾರ, ಒಂದ ವ್ಯಸನ ಇದ್ದು ಅಂದ್ರೆ ಅದು ಲಘೂನ ಅವ್ರದ್ದು ಗೆಳೆತನ ಆಗಿಬಿಡುತ್ತೆ. ಇವರು ಸೇರ್ಕೊಂಡು ಕೂತಿರು, ಅವರು ಸೇರ್ಕೊಂಡು ಬರ್ರಿ. ನಿಮ್ಮ ಕಡೆ ಇನ್ನೊಂದು ಸಿಗರೇಟ್ ಅದ ಏನು? ಒಬ್ಬರು ನಾಶಿ ಪುಡಿ ಸೇರ್ತಿದ್ರಿ. ಅವ್ರ ಮನೆಯಲ್ಲಿ ಅವ್ರ ಕಡೆ ನಾಶಿ ಪುಡಿ ತೀರ್ತು. ಎಲ್ಲೆಲ್ಲೂ ಸಮಾಧಾನ ಆಗ್ಬಂತು. ಅವ್ರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಪ್ಯಾಟಿಗೆ ಹೊಂಟ್ರು ನಾಶಿ ಪುಡಿ ತರಲಿಕ್ಕೆ. ಕರ್ಮಧರ್ಮ ಸಂಯೋಗದಿಂದ ಏನಾತಂದ್ರೆ ಎದುರಿಗೆ ಅವ್ರ ಮಿತ್ರೊಬ್ಬ ನಾಶಿ ಪುಡಿ ಸೇರ್ಕೋತನ ಬಂದ. ಒಟ್ಟು ದಾನದಲ್ಲಿ ಒಂದು ದಾನ ಎಂಥದ್ದಂದ್ರೆ ಕೊಡವನ ಕೈ ಕೆಳಗಾಗ್ತದೆ, ತಗೊಳ್ಳೋವನ ಕೈ ಮ್ಯಾಲಾಗ್ತದೆ. ಅಂಥ ದಾನ ಯಾವ್ದು ಹೇಳ್ರು? ನಾಶಿ ಪುಡಿ ದಾನ. ತೊಗೊಳ್ರಿ, ಕೊಡ್ರಿ. ಅವ ಎದುರಿಗೆ ಅವನ ಮಿತ್ರರಿಗೆ ಅವ್ನು ನಾಶಿ ಪುಡಿ ಸೇರ್ಕೋತಲ್ಲ ಮಾಡ್ಕೋತ ಬಂದಾಗ ಇನ್ನು ತಲೆ ತಿರಿದಂಗೆ ಆಯ್ತು ನೋಡ್ರಿ. ಬರೀಲೆ ಯಾಕ್ರಿ ನಮ್ಮನ್ನು ಸ್ವಲ್ಪ ಕೊಡಲ್ಲ. ಈಗ ರೀ ನನ್ನ ಡಬ್ಬೆ ಮುಗೀತು ನೋಡ್ರಿ. ಅವ್ನು ಎಲ್ಲಿ ತೊಳ್ಕೊಳಿಕ್ಕಾಗಲ್ತು. ಇಲ್ಲಿ ಮುಂಕುದ್ ಬರೀರಿ. ಅವ್ನು ಬಂದ, ಅವ್ನು ಮೂಗು ಹಚ್ಚಿ ಆವಾಗ ಸಮಾಧಾನ ಕೊಡಿಸು. ಅವನ ಮೂಗ್ನಾಗ ಇವನು ಮೂಗ್ನಾಗಿ ಏನಿರ್ತೋ ಯಾರಿಗೂ ಮಹಾರಾಜರ ಆ ಹುಡುಗನಿಗೆ ಹೇಳಿದರು, ಬಾಯಿಲಿ ಹನುಮಂತ ಅಂತ ಹೆಸರು ರೀ, ಹನುಮಂತರಾವ್ ಕುಲಕರ್ಣಿ. ಭಾಗ್ಯದಲ್ಲಿ ನಿಜವಾಗಿಯೂ ಸಮಾಜದ ಭಾಗ್ಯದ ಒಂದು ಶತಮಾನದಲ್ಲಿ ಒಬ್ಬ ಅಂಥ ಮನುಷ್ಯ ಸಮಾಜದಲ್ಲಿ ಹುಟ್ಟಿ ಬಂದ ಅಂದ್ರೆ ಆ ಸಮಾಜದ ಭಾಗ್ಯ. ಕುಲಂ ಪವಿತ್ರಂ, ಅವ್ರ ಕುಲ ಪವಿತ್ರವಾಯಿತು. ಜನನಿ ಕೃತಾರ್ಥ, 9 ತಿಂಗಳು ತನ್ನ ಗರ್ಭದಲ್ಲಿ ಹೆತ್ತು ಸಾಕಿ ಸಲುಹಿದ ಜನನಿ ತಾಯಿ ಕೃತಾರ್ಥರಾಗಿ. ಕುಲಂ ಪವಿತ್ರಂ ಜನನಿ ಕೃತಾರ್ಥ ವಸುಂಧರಾ ಪುಣ್ಯವತಿ ಅವ್ರು ನಡೆದಾಡಿರೋ ವಸುಂಧರಾ ಪುಣ್ಯವತಿ. ಮಹಾರಾಜರು ಅಡ್ಡಾಡಿರೋ ಈ ನೆಲ ಏನದನು ಪುಣ್ಯವ ತೀರ್ಥದ ಕ್ಷೇತ್ರ. ಅನಂತ ಸಚ್ಚಿತ್ ಸಾಗರೇಸ್ಮಿಲ್ ಲೀನಂ ಪರೇ ಬ್ರಹ್ಮಣಿ ಯಸ್. ಯಾರ ಮನಸ್ಸು ಆ ಪರಮಾತ್ಮ ಸ್ವರೂಪದಲ್ಲಿ ಲೀನ ಆಗಿಬಿಡ್ತದೆ. ಭಾಗ್ಯದಲ್ಲಿ ಸಮಾಜದ ಭಾಗ್ಯ, ರಾಷ್ಟ್ರದ ಭಾಗ್ಯದು. ನಮ್ಮ ಭಾರತದ್ದೇನಾದರೂ ಭಾಗ್ಯ ಇದ್ದರೆ ಈ ಸಾಧು ಸತ್ಪುರುಷರ ನಮ್ಮ ಭಾರತದ ಭಾಗ್ಯನೇ ಹೊರತು ನಮ್ಮಂಥ ದರಿದ್ರಗಳು ಏನಾಗಲಿಕ್ಕೆ. ಬೇಕು ಅನಿಸೋದು ಭಿಕಾರಿತನದ ಲಕ್ಷಣ, ಸಾಕು ಅನಿಸೋದು ಖರೆ ಶ್ರೀಮಂತಿ ಲಕ್ಷಣ. ಅನಿಸಿದೇನ್ರಿ ನಮ್ಮ ಮಕ್ಕಳು ಬೇಕು, ಮರಿ ಬೇಕು, ಮನಿ ಬೇಕು, ಗಾಡಿ ಬೇಕು, ಘೋಡ ಬೇಕು.
ಮಹಾರಾಜರು ಅವರಿಗೆ ಅನುಗ್ರಹ ಕೊಟ್ಟರು. ಆ ಹುಡುಗನಿಗೆ ಹೇಳಿದರು, ಶ್ವಾಸೋಚ್ಛ್ವಾಸದಿಂದ ನಾಮಸ್ಮರಣೆ ಮಾಡೋದು. ಆ ಹುಡುಗ ಹ್ಞೂ ಅವ್ರು ಹೇಳಿದ್ದು ಏನು ಹೆಂಗೆ ತಿಳಿತೋ ಏನು, ಅವ್ರು ಹೆಂಗೆ ಹೇಳಿದ್ರು ಯಾರಿಗೆ ಗೊತ್ತು. ಮುಂದೆ ಮಹಾರಾಜರು ಹೋದರು. ನರೇಗಾಲದಲ್ಲಿ ಒಬ್ಬರಿಗೂ ಮಹಾರಾಜರು ಗುರುತಾರೆ. ಅವ್ರು ಏನು ಮಾಡಿದ್ರು ಅಂದ್ರೆ ಮುಂದೆ ದೊಡ್ಡ ಯೋಗಿ ಆದರು. ಅವರು ವೈದ್ಯ ಕಾಸೇಗಾಂವ್ಕರ್ಗೆ ಅವ್ರ ಶಿಷ್ಯರು. ಅವರು ಲಕ್ಕುಂಡಿಗೆ ಬಂದಾಗ ಅವ್ರು ಏನಂದ್ರು ಅಂದ್ರೆ, ವೈದ್ಯ ನಿನಗೆ ಬ್ರಹ್ಮ ವ್ಯವಹಾರ ಮಾಡೋದನ್ನು ನೋಡ್ಬೇಕಿದ್ರೆ ಗೋಂದಾವಲಿಗೆ ಹೋಗು. ಬ್ರಹ್ಮ ಸಾಕ್ಷಾತ್ ಬ್ರಹ್ಮ माझे सद्गुरुराव ब्रह्माची साकार, माझे सद्गुरुराव मारुती अवतार, माझे सद्गुरुराव रामाची केवळ, माझे सद्गुरुराव रामाची साकार, माझे सद्गुरुराव ब्रह्माची केवळ. ब्रह्मानंद महाराज ಹೇಳ್ಯಾರ, ಸಾಮಾನ್ಯ ಸತ್ಪುರುಷ ಕಡೆ ನೋಡೋ ದೃಷ್ಟಿನೂ ಇಲ್ಲ ನಮಗೆ. ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇನ ಕಶ್ಚನ ತಸ್ಮಾತ್ ಸರ್ವ ಪ್ರಯತ್ನೇನ ಗುರುಕೋಪನ್ನ ಕಾಲ. ಹರಿ ಒಂದು ವೇಳೆ ಸಿಟ್ಟಿಗೆ ಎದ್ರೆ ಗುರು ಉದ್ಧಾರ ಮಾಡಿ, ಗುರು ಸಿಟ್ಟಿಗೆ ಎದ್ರೆ ಛೇ ಹರಿಹರ ಬ್ರಹ್ಮಾದಿಗಳಿಗೂ ಏನು ಮಾಡಲಿಕ್ಕೆ ನಿನಗೆ ಬ್ರಹ್ಮ ವ್ಯವಹಾರ ಮಾಡೋದನ್ನು ನೋಡ್ಬೇಕಿದ್ರೆ ಗೋಂದಾವಲಿಗೆ ಬಂದರೆ ರಾಮದೇವ್ರ ಗುಡಿಯಲ್ಲಿದೆ, ಇಲ್ಲಿದೆ. ಅದು ಚಕಡಿ ಒಳಗೆ ಹೋಗಿ ಬರ್ತಿದ್ರು. ಅವಾಗ ಚಕಡಿ ಇಳಿದ ಕೂಡಲೇ ಎದುರಿಗೆ ರಾಮದೇವ್. ಒಳಗೆ ಹೋದರು, ರಾಮದೇವ್ರು ನಮಸ್ಕಾರ ಮಾಡಿದರು. ಇಲ್ಲೇ ಬ್ರಹ್ಮಚೈತನ್ಯ ಮಹಾರಾಜರು ಎಲ್ಲಿರ್ತಾರೆ, ಅಡಿಗೆ ಮನೆ ಕಡೆ ಹೋಗ್ಯಾರ್ರಿ, ಸದ್ಯ ಬರ್ತಾರೆ ನಿಲ್ಲಿಸ್ರಿ. ಒಳಗಿಂದ ಬಂದರು. ಬರೀ ಒಂದು ಲುಂಗಿ ಸುತ್ತಕೊಂಡಾರ, ಬರೇ ಮೈ, ಕೈಯಾಗ ಒಂದು ಪಂಜ ಅದ ಸಾಣದು, ಒಂದು ಕೈಯಾಗ ಜಪಮಾಲೆ ಅದ, ಹಣಿ ಮ್ಯಾಲ ಕೇಸರಿ ಗಂಧ ಹಚ್ಕೊಂಡಾರ. ಇವರು ಹೋಗಿ ನಮಸ್ಕಾರ ಮಾಡಿದ್ರು. ನಾನು ಯೋಗಿರಾಜ್ ಮಹಾರಾಜ ನನಗೆ ಕಳಿಸ್ಯಾರ, ಚಲೋ ಆಯ್ತು. ನಾನು ಸ್ವಲ್ಪ ದಿವಸ ಇಲ್ಲಿ ಇರ್ಬೇಕಂತ ಮಾಡೀನಿ. ಇರಲಿ. ಮುಂದೆ ಅವರು 2 ತಿಂಗಳಿದ್ದರು. ಅವ್ರು ಹೋಗೋ ಮುಂದೆ ಏನಂದರು, ಮಹಾರಾಜ್ ಒಂದು ಸಲ ತಾವು ಕಾಸೇಗಾಂವ್ಗೆ ಬರ್ರಿ. ಮಹಾರಾಜರು ಆಗ ಬರ್ತೀನಿ, ಕರ್ನಾಟಕ ಬಂದಾಗ ಬರ್ತೀನಿ, ಕರ್ನಾಟಕದ ಹತ್ತಿರ ಅದ, ಕರ್ನಾಟಕ ಬಂದಾಗ ಬರ್ತೀನಿ. ಮಹಾರಾಜರು ಹೋದ್ರು. ಅಲ್ಲಿ 3 ದಿವಸ ಇದ್ದು. ಮಹಾರಾಜರು 3 ದಿವಸ ಇದ್ದದ್ದು ಪ್ರಸಂಗ ಕೆಲವು ಅವರಿ 3 ದಿವಸ ಇದ್ದದ್ದು. ಮಹಾರಾಜರ ಜೀವನದೊಳಗಿನ ಪ್ರತಿಯೊಂದು ಪ್ರಸಂಗದ ಹಿಂದೆ ತತ್ವಜ್ಞಾನ, ಅಧ್ಯಾತ್ಮ, ಸಾಧನೆ, ಭಕ್ತಿ, ಜ್ಞಾನ ತುಂಬಿ ತುಳುತ್ತದೆ. ಡಾಕ್ಟರ್ ಕುರ್ತಕೋಟಿಯವರು ಒಂದು ಸಲ ಹೇಳಿದರು, ಮಹಾರಾಜರ ಶಿಷ್ಯರು, ಮಹಾರಾಜರು ಮಹಾಭಾಗವತ್ ಅಂತಿದ್ರು. ಅವರು ಒಂದು ಯುರೋಪ್ದಲ್ಲಿ ಒಂದು ಅಮೇರಿಕಾದ ಯೂನಿವರ್ಸಿಟಿಯಿಂದ PhD ಭಗವದ್ಗೀತೆ ವಿಷಯದಲ್ಲಿ ಅವರು ಮಹಾರಾಜರ ಶಿಷ್ಯರಾಗಿದ್ದರು. ಅವರು ಒಂದು ಮಾತು ಹೇಳ್ತಿದ್ರು, ನಾವೆಲ್ಲ ವೇದಾಂತದವರು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತೀವಿ, ಆದರೆ ಮಹಾರಾಜರದ್ದು ಪ್ರತ್ಯಕ್ಷ ಆಚರಣೆ ಅಂತ ತೋರಿಸಿ. ಅದಕ್ಕೆ ಸಾಕಷ್ಟು ಉದಾಹರಣೆ. ಆಯ್ತು ಅಂದರು. 2 ತಿಂಗಳಿದ್ರು. ಅವ್ರು ಹೋಗೋ ಮುಂದೆ ಕಾಸೇಗಾಂವ್, ಮಹಾರಾಜ ಕಾಸೇಗಾಂವ್ 3 ದಿವಸ ಇದ್ರಲ್ಲಿ 4